ಇನ್ನು ಪ್ರಿಯಾಂಕ್ ಖರ್ಗೆ ಅವರ ಈ ಸ್ಟೆಪ್ ಇದೆಯಲ್ಲ, ಅದನ್ನು ನಿಜಕ್ಕೂ ನಾವು ಅಪ್ರಿಷಿಯೇಟ್ ಮಾಡಲೇಬೇಕು. ಖಂಡಿತವಾಗಲೂ ಪ್ರಿಯಾಂಕ್ ಖರ್ಗೆ ಅವರೇ, ನೀವು ಇದನ್ನು ಜಾರಿಗೆ ತರಬೇಕು. ಅಪ್ರಾಪ್ತ ವಯಸ್ಕರು ಮಿತಿ ಮೀರಿ ಹೋಗ್ಬಿಟ್ಟಿದ್ದಾರೆ. ಏನು ಗೊತ್ತಾ, ಬಾರು, ಪಬ್ಬು, ಕ್ಲಬ್ಬು ಏನು ಬಿಡಿ, ಅವ್ರು ಹೇಳೋರಿಲ್ಲ ಕೇಳೋರಿಲ್ಲ. ಪ್ರಿಯಾಂಕ್ ಖರ್ಗೆ ಒಂದು ಹೆಜ್ಜೆ ಇಡ್ತಾ ಇದ್ದಾರೆ. ತುಂಬ ಒಳ್ಳೆ ಸ್ಟೆಪ್ ಇದು. ಪಬ್ಬು, ಕ್ಲಬ್ಬು, ಬಾರು, ಅಪ್ರಾಪ್ತ ವಯಸ್ಕರನ್ನೇನಾದರೂ ಒಳಗಡೆ ಬಿಟ್ಕೊಂಡ್ರೆ ನೀವೇ ಜವಾಬ್ದಾರಿ, ಹುಷಾರ್ ಅನ್ನುವಂಥ ಸಂದೇಶ ನಗರ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಕಟ್ಟುನಿಟ್ಟಿನ ಸೂಚನೆಯನ್ನು ರವಾನಿಸಿದ್ದಾರೆ ಪ್ರಿಯಾಂಕ್ ಖರ್ಗೆ. ID ಕಾರ್ಡ್ ಇರಲಿಲ್ಲ ಅಂತಂದರೆ ಬಾರು, ಪಬ್ ಒಳಗಡೆಗೆ ನೀವು ಬಿಡಬಾರ್ದು. ಅವ್ರನ್ನ ಬಿಟ್ಟರೆ ನೀವೇ ಜವಾಬ್ದಾರಿ. ಯಾಕಂದರೆ ವಿಪರೀತ ಪ್ರಮಾಣದಲ್ಲಿ ಮದ್ಯಪಾನದ ಪ್ರಮಾಣ ಏರ್ತಾ ಇದೆ. ವಿಪರೀತ ಪ್ರಮಾಣದಲ್ಲಿ ಸಣ್ಣ ಸಣ್ಣವರೆಲ್ಲ ಎಣ್ಣೆ ಹೊಡಿತಾ ಇದ್ದಾರೆ. ಮುಂದೇನು ನಮಗೇನು ಶತ್ರುಗಳು ಬೇಡ, ಪಾಕಿಸ್ತಾನನೇ ಬರಬೇಕು ನಮ್ಮ ಮೇಲೆ ಯುದ್ಧಕ್ಕೆ ಅಂತಲ್ಲ, ಅಥವಾ ಚೀನನ್ನೇ ನಮ್ಮ ಮೇಲೆ ಯುದ್ಧಕ್ಕೆ ಬರಬೇಕು ಅಂತಲ್ಲ. ಸಾಕು ನಮ್ಮ ಯುವಕರನ್ನ ಕೆಡಿಸ್ಬಿಟ್ರೆ, ಅವ್ರು ಅಡ್ಡದಾರಿ ಹಿಡಿದ್ರು ಅಂದರೆ ಮುಗಿತ ಕತೆ. ಎಲ್ಲಿ ನೋಡಿದ್ರಲ್ಲಿ ಡ್ರಗ್ಸು, ಮಾದಕ ದ್ರವ್ಯಗಳು ಅತಿಯಾಗಿ ಓಡಾಡ್ತೇವೆ. ಆ ಕಾಲೇಜ್ಗಳ ಹತ್ತಿರ ಹೋಗಿ ನೋಡಬೇಕು ನೀವು, ಹೆಂಗೆ ಗುಂಪು ನಿಂತ್ಕೊಂಡು ಅವ್ರು ಮಾಡಬಾರ್ದು ಕೆಲಸ ಮಾಡ್ತಾ ಇರ್ತಾರೆ ಅಂತ. ದಯವಿಟ್ಟು ನಿಜಕ್ಕೂ ನೀವು ಈ ಕೆಲಸ ಮಾಡಿಬಿಟ್ರೆ ಪ್ರಿಯಾಂಕ್ ಖರ್ಗೆ ಅವರೇ, ನೀವು ಗೃಹ ಸಚಿವರಾಗಿದ್ದಕ್ಕೂ ಸಾರ್ಥಕ ನೋಡಿ. ನಾನು ಹೇಳ್ತಾ ಇದ್ದೀನಿ, ನಿಮ್ಮನ್ನು ತಂದೆ ತಾಯಿಗಳು ಹರಸಿಬಿಡ್ತಾರೆ ನಿಮ್ಮನ್ನು, ಭಾಳ ಒಳ್ಳೆ ಕೆಲಸ ಮಾಡಿದ್ರಿ ಅಂತ. ಯಾಕಂದರೆ ಇವಾಗ ತಂದೆ ತಾಯಿಗಳಿಗೆ ಒಂದು ದೊಡ್ಡ ಒಂದು ಪ್ರಶ್ನೆ ಏನು ಗೊತ್ತಾ, ನಮ್ಮ ಮಕ್ಕಳನ್ನ ಸರಿ ಮಾಡೋದು ಹೆಂಗಪ್ಪ ಅಂತ. ಅದು ತೀರಾ ಸ್ಕೂಲು ಕಾಲೇಜುಗಳ ಸುತ್ತಮುತ್ತ ಮಾದಕ ದ್ರವ್ಯಗಳು ಸಿಗ್ತಾಯಿವೆ. ಮಕ್ಕಳು ಈ ಸಿಗರೇಟ್ ಎಳೆಯೋದು, ಸಿಗರೇಟ್ ಒಳಗಡೆ ಏನೇನು ಸೇರಿಸ್ಕೊಂಡಿರ್ತಾರೋ, MDMA ರೀತಿಯ ಡ್ರಗ್ಗಳು, ಈ ಗಾಂಜಾ ಬಿಡಿ, ಅದಂತೂ ಮಾಮೂಲಿಯಾಗಿ ಹೋಗ್ಬಿಟ್ಟಿದೆ. ಇನ್ನು ಯಾರಿಗೂ ಯಾವ ನಿಬಂಧನೆಗಳು ಕೂಡ ಇಲ್ಲ, ಎಲ್ಲಿ ಯಾವನು ಏನು ಬೇಕಾದ್ರೂ ಮಾರಾಟ ಮಾಡ್ಬೋದು ಅಂತ ಒಂದು ಸ್ಥಿತಿ ಇದೆ. ಹೇಳೋರಿಲ್ಲ ಕೇಳೋರಿಲ್ಲ. ಪೊಲೀಸರು ಕೂಡ ಈ ನಿಟ್ಟಿನಲ್ಲಿ ಅಷ್ಟಾಗಿ ಸರಿಯಾಗಿ ಕೆಲಸ ಮಾಡ್ತಿಲ್ಲ. ಯಾಕೆ ಗೊತ್ತಾ, ರೀಸನ್ ಇಷ್ಟೇ. ದಯವಿಟ್ಟು ಇದನ್ನೂ ಕೂಡ ಸರಿ ಮಾಡಬೇಕು ಪ್ರಿಯಾಂಕ್ ಖರ್ಗೆ ಅವರು. ಒಂದೊಂದು ಟ್ರಾನ್ಸ್ಫರ್ಗೂ ಕೂಡ ಕೋಟಿ ಗಟ್ಟಲೆ ಸುರಿಬೇಕು ಅನ್ನುವಂಥ ಮಾತಿದೆ. ಕೋಟಿ ಸುರಿದು ಬಂದಿರುವಂಥ ಪೊಲೀಸು ಎಲ್ಲವನ್ನೂ ಸ್ಟ್ರಿಕ್ಟ್ ಮಾಡ್ತಾ ಹೋದರೆ ದುಡ್ಡು ಹೆಂಗೆ ಬರುತ್ತೆ ಆತನಿಗೆ? ಇದು ಇಡೀ ಸಮಾಜವನ್ನು ಕೊಲ್ತಾ ಇದೆ. ನಿಜಕ್ಕೂ ನಾನು ಇದನ್ನು ಹೋಲ್ ಹಾರ್ಟೆಡ್ಲಿ ಅಪ್ರಿಷಿಯೇಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನೀವು ಇದೇ ಮಾತಿಗೆ ನೀವು ಬದ್ಧರಾಗಿರಿ, ಕಟ್ಟುನಿಟ್ಟಿಂದ ವರ್ತನೆ ಮಾಡಿ. ಈ ಟ್ರಾನ್ಸ್ಫರ್ಗಳಿಗೆ ದುಡ್ಡು ಕೊಡೋದಿದೆಯಲ್ಲ, ಅದನ್ನು ದಯವಿಟ್ಟು ಅದನ್ನು ಒಂದು ನಿಯಂತ್ರಣಕ್ಕೆ ತೊಗೊಂಬನ್ನಿ. ಪೊಲೀಸರಿಗೆ ಹುರಿದುಂಬಿಸಿ ನಮ್ಮ ಸಮಾಜವನ್ನು ಉಳಿಸಿ. ಪ್ರಿಯಾಂಕ್ ಖರ್ಗೆ ಅವರೇ, ಪ್ರಿಯಾಂಕ್ ಖರ್ಗೆ ಅವರಿಗೆ TV9 ಮಾಡ್ತಿರುವಂಥ ಮನವಿ ಇದು, ಸಮಾಜದ ಪರವಾಗಿ.